ಈ ದಿನ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ನೂತನ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ನಮ್ಮ ಸಮಿತಿ 2016-17 ಸಾಲಿನಲ್ಲಿ ಸ್ಥಾಪನೆಗೊಂಡು ಸುಮಾರು 10 ವರ್ಷಗಳಿಂದ ಮಾನವನ ಮೂಲಭೂತ ಹಕ್ಕುಗಳಿಗೆ ಮತ್ತು ಕರ್ತವ್ಯಗಳಿಗೆ ತೊಂದರೆಯಾದರೆ ಅದನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಮಾಜಮುಖಿಯಾದಂತಹ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಸಮಾಜ ಸೇವೆ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯನ್ನ ದೊಡ್ಡ ಮಟ್ಟಿಗೆ ಬೆಳೆಸಬೇಕು. ದೊಡ್ಡ ಮಟ್ಟದಲ್ಲಿ ನಾವು ಇನ್ನೂ ಉತ್ತಮ ಸೇವೆಯನ್ನ ಸಮಾಜಕ್ಕೆ ಕೊಡಬೇಕು ಅಂತ ಉದ್ದೇಶದಿಂದ ನಾವು ಈ ಸಮಿತಿಯನ್ನ ಸ್ಥಾಪನೆ ಮಾಡಿದ್ದೇವೆ. ಈ ನಮ್ಮ ಸಮಿತಿಯ ವತಿಯಿಂದ ರಾಜೇಶ್ ಸಣ್ಣ ಅವ್ರನ್ನ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ತೋಂಟದಾರೆ ಸರ್ ಅವ್ರನ್ನ ನಾವು ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಪರಮೇಶ್ವರ್ ಉರುಫ್ ಸಿದ್ದಣ್ಣ ಅವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ನಾಗೇಶ್ವರ್ HG ಅವ್ರನ್ನ ಕಾನೂನು ಸಲಹೆಗಾರರಾಗಿ ನೇಮಕ ಮಾಡಿದ್ದೀವಿ. ಮತ್ತೆ ರುಕ್ಮಿಣಿ ರಾಮಕೃಷ್ಣ ಮೇಡಮ್ ಅವ್ರನ್ನ ನಾವು ಮಹಿಳಾ ಕಾನೂನು ಘಟಕದ ಸಲಹೆಗಾರರಾಗಿ ನೇಮಕ ಮಾಡಿದ್ದೀವಿ. ಪಾರ್ವತಿ HT ಅವರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದೀವಿ. ಕಲೀಂ ಪಾಷಾ ಅವರನ್ನು ಕೂಡ ನಾವು ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀವಿ. ಗಂಗಾಧರ್ ಅವರನ್ನ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಸುಶೀಲ್ ಕುಮಾರ್ KS ಅವರನ್ನ ನಾವು ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಬಂಗಾರಲ್ ಅವರನ್ನ ಡೈರೆಕ್ಟರ್ ಆಗಿ ನೇಮಕ ಮಾಡಿದ್ದೀವಿ. ಓಕೆ ಮೇಡಮ್ ಈ ಕಡೆ ಶೃಂಗೇರಿ ಪಾರ್ವತಿ ಮೇಡಮ್ ಹಂಗೆ ನೋಡಿ. ಗಂಗಾಧರ್ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಅವರಿಗೆ ನಾನು ಶುಭವನ್ನ ತಿಳಿಸ್ತೇನೆ. ಎಲ್ರಿಗೂ ಹಾಗೆ ರೀ. ಏಕೆ ನನ್ನ ಹೆಸರು VP ಸುಶೀಲಾ ಅಂತೇಳಿ. ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು. ಈ ದಿನ ಮೈಸೂರು ನಗರದ PWD ಸಭಾಂಗಣದಲ್ಲಿ
ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ವತಿಯಿಂದ ನೂತನ ಪದಾಧಿಕಾರಿಗಳನ್ನು ನಾವು ನೇಮಕ ಮಾಡಲಾಗಿದೆ. 2016-17ನೇ ಸಾಲಿನಲ್ಲಿ ಸ್ಥಾಪನೆಗೊಂಡಂಥ ಈ ನಮ್ಮ ಸಮಿತಿಯ ವತಿಯಿಂದ ನಾವು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಉತ್ತಮ ಸಮಾಜ ಸೇವೆಯನ್ನು ಮಾಡೋ ನಿಟ್ಟಿನಲ್ಲಿ ಉದ್ದೇಶದಿಂದ ನಾವು ಈ ಸಮಿತಿಯನ್ನು ಸ್ಥಾಪನೆ ಮಾಡ್ಕೊ ಬಂದಿದ್ದೀವಿ. ನೊಂದವರ ಪರವಾಗಿ, ಬಡವರ ಪರವಾಗಿ, ಅಹಿಂದ ವರ್ಗದವರ ಪರವಾಗಿ ಎಲ್ಲರೂ ಸಮಾನರು. ನಮ್ಮಲ್ಲಿ ಜಾತಿ ಮತ ಅನ್ನೋ ಭೇದ ಭಾವ ಇಲ್ಲ. ನಾವೆಲ್ಲ ಒಂದೇ. ನಾವು ಮಾನವರು ಅನ್ನೋಗೆ ಮಾನವನ ಹಕ್ಕು ಮತ್ತು ಕರ್ತವ್ಯಗಳಿಗೆ ತೊಂದರೆ ಆದರೆ ಅದನ್ನು 24 ಗಂಟೆಲೂ ಕೂಡ ನಾವು ಸೇವೆಯನ್ನು ಸಲ್ಲಿಸೋದಕ್ಕೆ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಷ್ಟು ಹೋರಾಟಗಳನ್ನು ಮಾಡಿ ಎಷ್ಟು ಜನಗಳಿಗೆ ಅನುಕೂಲ ಆಗಿದೆ? ಇದುವರೆಗೆ ನಾವು ಸುಮಾರು 100 ಕುಟುಂಬಗಳನ್ನ ಒಂದು ಮಾಡಿದ್ದೀವಿ. ಗಂಡ ಹೆಂಡತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಸ್ಟೇಷನ್ಗಳಲ್ಲಿ ನೊಂದವರು ಸ್ಟೇಷನ್ಗೆ ಹೋದರೆ ಅವ್ರು ಕಂಪ್ಲೇಂಟ್ನೇ ತೊಗೊಳ್ಳಲ್ಲ. ಹಾಗಾಗಿ ನಮ್ಮ ಹತ್ರ ಬಂದರೆ ನಾವು ಕರ್ಕೊಂಡೋಗಿ ನೊಂದ ಕುಟುಂಬಗಳಿಗೆ ನಾವು ನ್ಯಾಯ ಕೊಡಿಸೋದು 100 ಲೆಕ್ಕ ಇಲ್ಲ ಸರ್, ಅಷ್ಟು ಮಾಡಿದ್ದೀವಿ. ನಿಮ್ಮನ್ನ ಭೇಟಿ ಮಾಡಬೇಕಾದ್ರೆ ಏನು ಮಾಡಬೇಕು? ನೊಂದ ಜನ ನಮಗೆ ದೂರವಾಣಿ ಮುಖಾಂತರ ಕಾಲ್ ಮಾಡ್ತಾರೆ. ಅವಾಗ ಮೇಡಮ್ ನಮಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ನಾವು ಇಂಥ ಕಡೆ ಬನ್ನಿ ಅಂತ ಹೇಳ್ತೀವಿ, ಅಥವಾ ನಾವೇ ವಾಲಂಟ್ರಿಯಾಗಿ ಅವ್ರಿರೋ ಜಾಗಕ್ಕೆ ಹೋಗ್ತೀವಿ. ಅವ್ರ ಸಮಸ್ಯೆ ಏನು ಅಂತ ಕೇಳ್ತೀವಿ. ನಾವು ಎಲ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ಎಷ್ಟು ಜನಕ್ಕೆ ನೇಮಕ ಮಾಡಿದ್ದೀರಾ? ಇವತ್ತು ಒಂದು 15 ಜನಕ್ಕೆ ನೇಮಕ ಮಾಡಿದ್ದೀವಿ ಸರ್. ಮೈಸೂರು ಮಾತ್ರ ಸೀಮಿತನ? ಇಲ್ಲ, ರಾಜ್ಯಾದ್ಯಂತ ನಾವು ವಿಸ್ತಾರ ಮಾಡಬೇಕು ಅಂತ ಸ್ಥಾಪನೆ ಮಾಡಿದ್ದೀವಿ. ಕಚೇರಿ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಹೇಳ್ಬೋದಾ? ಕಚೇರಿ ವಿಳಾಸ ಈಗ ಸದ್ಯಕ್ಕೆ ನಾವು ಶ್ರೀರಾಮ್ಪುರದಲ್ಲಿ ಮಾಡ್ಕೊಂಡಿದ್ದೀವಿ. ಮೊಬೈಲ್ ನಂಬರ್ 7349061814. ಇನ್ನೊಂದ್ಸಲ ಹೇಳಿ. 7349061814.